ಹಾಯ್ ಹೆಲೋ ನಮಸ್ತೆ. ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಮತ್ತೊಂದು ವಿಭಿನ್ನವಾಗಿರುವಂತಹ ವ್ಲಾಗನ್ನು ಮಾಡಿದ್ದೇನೆ. ವ್ಲಾಗ್ ಏನಂತ ಹೇಳಿದರೆ, ನನ್ನ ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ ಅವರ ಮನೆ ಇರುವಂಥದ್ದು ಶಿಶಿಲೇಶ್ವರ ದೇವಸ್ಥಾನ ಅನ್ನುವಂಥದ್ದು ಏನು ಗೊತ್ತಿದೆ. ಅಲ್ಲಿ ಅವರ ಮನೆಯದ್ದು ಅಂದರೆ ಗೃಹ ಪ್ರವೇಶ ಇದೆ. ಗೃಹ ಪ್ರವೇಶ ಇರುವಂಥದ್ದು 20ನೇ ತಾರೀಕಿನಂದು ಶುಕ್ರವಾರ ಇರುವಂಥದ್ದು. ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು. ಕಾಲೇಜಿಗೆ ಹೇಗೂ ಯುಗಾದಿ ಪ್ರಯುಕ್ತ ರಜೆ ಇತ್ತು, ಮತ್ತು ಯಕ್ಷಗಾನಕ್ಕೆ ಬೇರೆ ನಾನು ರಜೆ ಮಾಡಿದ್ದೆ. ಅಂದರೆ 2 ದಿನದ ಮಟ್ಟಿಗೆ ಯಕ್ಷಗಾನಕ್ಕೆ ರಜೆ ಮಾಡಿದ್ದೆ. ಸೊ ಬೇಗ ಎದ್ದು ಹೋಗಬೇಕು ಅಂತ ಹೇಳಿ, ಅಂದರೆ ಅಲ್ಲಿ ಕೂಡ ಯಾರು ಇರಲಿಲ್ಲ. ಹಾಗಾಗಿ ಕೆಲಸಗಳೆಲ್ಲ ಆಗಬೇಕಿತ್ತು. ಚಿಕ್ಕಮ್ಮನಿಗೆ ಅಂದರೆ ಮಕ್ಕಳಿಲ್ಲ ಅವರಿಗೆ. ಸೊ ಹಾಗೆ ಅಲ್ಲಿಗೆ ಹೋಗಬೇಕಿತ್ತು. ಅದಕ್ಕಿಂತ ಮುಂಚೆ ನಾನೊಂದು ಅಲ್ಲಿ ಅವರಿಗೆ ಒಂದು ಬೇರೆ ಫೋಟೋ ಫ್ರೇಮ್ ಮತ್ತು ಒಂದಷ್ಟು ಐಟಮ್ಸ್ ಹೇಳಿದ್ದೆ. ಅದನ್ನು ತಗೊಂಬರಲಿಕ್ಕೆ ನನ್ನ ಗೆಳೆಯ ಒಬ್ಬ ಇದ್ದಾನೆ. ಅವನಿಗೆ ಶಾಪ್ ಇದೆ, ಪ್ರಿಂಟರ್ಸ್ ಇದೆ. ಅಂದರೆ ಅವನು ಸೃಷ್ಟಿ ಗ್ರಾಫಿಕ್ಸ್ ಅಂತ ಹೇಳಿ, ಅದರಲ್ಲಿ ನಮಗೆ ನಮ್ಮೊಂದು ಟೀಮಿಗೆ ಫೋಟೋ ಫ್ರೇಮ್ ಬೇಕಿದ್ರೆ ಅಥವಾ ಇನ್ವಿಟೇಷನ್ ಎಲ್ಲ ಅವನೇ ಮಾಡಿಕೊಡುವಂಥದ್ದು. ಸೊ ಅವನ ಹತ್ರ ಒಂದು ಫೋಟೋ ಫ್ರೇಮನ್ನು ಹೇಳಿದ್ದೆ. ಸೊ ಆ ಫೋಟೋ ಫ್ರೇಮನ್ನು ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅವನ ಶಾಪಿಗೆ ಬಂದು ಹೊಸತಾಗಿ ಅವನ ಶಾಪ್ ಆಗಿರುವಂಥದ್ದು ಒಂದಷ್ಟು ಅಲ್ಲಿ ಶಾಪಿಗೆ ಬಂದು ಶಾಪಿಂದ ಅದನ್ನು ಕಲೆಕ್ಟ್ ಮಾಡಿಕೊಂಡೆ. ಫೋಟೋ ಫ್ರೇಮ್ ರೆಡಿ ಇತ್ತು, ಮಾತ್ರ ಅದನ್ನು ಪಾರ್ಸೆಲ್ ಮಾಡಿ ಅಂದರೆ ಪ್ಯಾಕಿಂಗ್ ಮಾಡಬೇಕಿತ್ತಲ್ಲ. ಸೊ ಅದನ್ನು ಪ್ಯಾಕಿಂಗ್ ಮಾಡೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿದೆ. ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಟ್ಟ. ಚೆನ್ನಾಗಿ ಬಂದಿದೆ ಫೋಟೋ ಫ್ರೇಮ್ ಅನ್ನುವಂಥದ್ದು. ಅದನ್ನು ತಗೊಂಡು ಅಲ್ಲಿಂದ ನಾನು ಮತ್ತೆ ರಿಟರ್ನ್ ಅಂದರೆ ಶಿಶಿಲ ಕಡೆಗೆ ಹೊರಡಬೇಕಿತ್ತು. ಸೊ ಶಿಶಿಲ ಕಡೆಗೆ ಹೊರಟೆ. ಗೃಹ ಪ್ರವೇಶ ಇರುವಂಥದ್ದು 20ನೇ ತಾರೀಕಿಗೆ, ಬಟ್ ನಾನಿದು 19ನೇ ತಾರೀಕಿಗೆ ಹೋಗುವಂಥ ವ್ಲಾಗನ್ನು ಮಾಡಿರುವಂಥದ್ದು. ಗೃಹ ಪ್ರವೇಶದ ದಿನದ ವ್ಲಾಗನ್ನು ಸಪ್ರೇಟ್ ನಾನು ಹಾಕ್ತೇನೆ. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾನೊಂದು ಏನಾದರೂ ಬೇರೆ ಗಿಫ್ಟ್ ಆಗಬೇಕಲ್ಲ ಅಂತೇಳಿ ಅಂದರೆ ಶಾಪಿಗೆ ಬಂದೆ. ನಮ್ಮ ಊರಲ್ಲಿರುವಂತಹ ಶಾಪ್ ಅದು. ಅಲ್ಲಿ ಬಂದು ಒಂದು ಫ್ಯಾನನ್ನೆಲ್ಲ ಏನಾದೊಂದು ಯೂಸ್ ಆಗುತ್ತಲ್ಲ ಅಂಥೇಳಿ ಫ್ಯಾನನ್ನು ಪರ್ಚೇಸ್ ಮಾಡಿ ಅದನ್ನು ಗಿಫ್ಟಾಗಿ ಮಾಡಿದ್ದೇನೆ. ಬಟ್ ನಮ್ಮ ಮನೆ ಕಡೆಯಿಂದ ಬೇರೆ ಸಪ್ರೇಟ್ ಇದೆ ಗಿಫ್ಟ್. ಬಟ್ ನನ್ನ ಲೆಕ್ಕದಲ್ಲಿ ಸಪ್ರೇಟಾಗಿ ಫೋಟೋ ಫ್ರೇಮ್ ಮತ್ತೊಂದು ಫ್ಯಾನನ್ನು ನಾನು ಪರ್ಚೇಸ್ ಮಾಡಿ ಕೊಟ್ಟಿರುವಂಥದ್ದು. ಅದನ್ನು ತಗೊಂಡು ಅಲ್ಲಿಂದ ಮತ್ತೆ ನೇರವಾಗಿ ಅಲ್ಲಿಗೆ ಹೊರಟ್ವಿ. ಇಟ್ಕೊಳ್ಳಿಕ್ಕೆ ಬೇರೆ ಯಾರು ಇರಲಿಲ್ಲ. ಹಾಗಾಗಿ ಬೈಕಿನ ಎದುರುಗಡೆನೆ ನಾನು ಟ್ಯಾಂಕ್ ಹತ್ರದನ್ನು ಹಿಡ್ಕೊಂಡಿದ್ದೆ ಫ್ಯಾನು. ಮತ್ತು ಅಕ್ಕನ ಮಗ ಆನ್ ದಿ ವೇ, ಅಕ್ಕನವನು ನನ್ನ ಅಕ್ಕಂದು ಮನೆ ಸಿಗುತ್ತೆ. ಅವನ ಅಕ್ಕನ ಮಗ ಇದ್ದಾನೆ ಲೇಹನ್ ಅಂತೇಳಿ, ಅವನು ನನ್ನ ಜೊತೆ ಬರ್ತಾನಂತ ಹೇಳ್ತಾ ಇದ್ರು ಅವನಿಗೆ. ಅಂದರೆ ಮರುದಿನ ಎಕ್ಸಾಮ್ ಅನ್ನುವಂಥದ್ದಿತ್ತು. ಅಂದರೆ ಹಬ್ಬದ ರಜೆ ಏನು ಕನ್ಫರ್ಮ್ ಆಗಿರಲಿಲ್ಲಲ್ಲ. ಬಟ್ ಅವನಿಗೆ ನನ್ನ ಜೊತೆ ಬರ್ತೇನೆ ಅಂತೇಳಿ
ಹೊರಟಿದ್ದ. ಸೊ ಅವನು ಅಲ್ಲಿ ಅಂಗಡಿಯಲ್ಲಿ ವೆಯ್ಟ್ ಮಾಡ್ತಿದ್ದ ನನಗೋಸ್ಕರ. ಸೊ ಅವನನ್ನು ಮತ್ತೆ ಕರ್ಕೊಂಡೋಗ್ಬೇಕಿತ್ತು. ನಾನು ಹೋಗುವಷ್ಟೊತ್ತರಲ್ಲಿ ಅವನು ಆಲ್ರೆಡಿ ಅಂಗಡಿಯಲ್ಲಿ ಬಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ನನ್ನ ಅಕ್ಕನ ಮಗ, ಅವನು 5th ಸ್ಟ್ಯಾಂಡರ್ಡು. ಫೈನಲಿ ಅವನು ಅಂಗಡಿಯಿಂದ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ. ಅವನನ್ನು ಕರ್ಕೊಂಡು ಮತ್ತೆ ಅಲ್ಲಿಂದ ಶಿಶಿಲ ಮಾರ್ಗವಾಗಿ ಹೊರಟ. ಶಿಶಿಲಕ್ಕಂದ್ರೆ ನಮಗೆ ಈ ಕಡೆ ನಮ್ಮ ಕಕ್ಕಿಂಜೆ ಈ ರೂಟಾಗಿ ಶಾರ್ಟ್ಕಟ್ ರೂಟ್ ಇದೆ. ಎಳ್ದಿದ್ರೆ ಕೊಕ್ಕಡ ರೂಟಾಗಿ, ಹರಿ ರೂಟಾಗಿ ಶಿಶಿಲಕ್ಕೆ ಹೋಗಬೇಕಾಗತ್ತೆ. ಮನೆಯಿಂದ ಹತ್ರ ಒಂದು ಗಂಟೆ ದಾರಿ ಇದೆ ಶಿಶಿಲಕ್ಕೆ. 1 ಗಂಟೆ ಅಲ್ಲದಿದ್ದು 45 ನಿಮಿಷ ನೋಡ್ತಿದ್ದೆ. ಬಂದು ಕಾಯಾಡ್ತಾ ಅನ್ನೋ ಒಂದು ಸಿಟಿ ಸಿಗುತ್ತೆ, ಅಲ್ಲಿಂದ ಲೆಫ್ಟ್ ತಗೊಂಡು ಆ ಮಾರ್ಗವಾಗಿ ಹೋಗ್ಬೇಕಾಗುತ್ತೆ. ಇವನು ಹಿಂದ್ಗಡೆ ಇದ್ದ ಅಕ್ಕನ ಮಗ ಎಲ್ಲ ನೋಡ್ಕೊಂಡು ನನ್ನ ಹಿಡ್ಕೊಂಡು ಕೂತಿದ್ದ. ವೆಹಿಕಲ್ ಎಲ್ಲ ಕಡಿಮೆ, ಅಂದರೆ ಕಾಡು ದಾರಿ ಬರೀ ಕಡಿಮೆ ಇರುತ್ತೆ, ಕಾಡು ದಾರಿಗಳೆಲ್ಲ ಇರುವಂಥದ್ದು. ಹಾಗಾಗಿ ಗಾಡಿಗಳು ಸ್ವಲ್ಪ ಕಡಿಮೆನೆ. ಶಿಶಿಲ ದೇವಸ್ಥಾನಕ್ಕೆ ಬರುವ ದಾರಿ, ಅಂದರೆ ಶಿಶಿಲ ದೇವಸ್ಥಾನದಿಂದ ಹಾಗೆಯೇ ಹೋಗಬೇಕು. ಅಲ್ಲಿ ತೂಗು ಸೇತುವೆ ಎಲ್ಲ ಇದೆಯಲ್ಲ, ಅದನ್ನು ದಾಟಿ ಹೋಗಬೇಕು ನನ್ನ ಚಿಕ್ಕಮ್ಮನವರ ಮನೆಗೆ. ಹೊಳೆ ಏನಿದೆ ಅದರ ಮೇಲಿರುವಂತಹ ಸಂಕವನ್ನು ದಾಟಿ ಹೋಗಬೇಕಾಗತ್ತೆ. ಯುಗಾದಿ ಬೇರೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಬೇರೆ ಜನ ಎಲ್ಲ ಇದ್ರು. ಸೊ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ. ಅಲ್ಲಿಂದ ಅದನ್ನು ದಾಟಿ ಮತ್ತೆ ಚಿಕ್ಕಮ್ಮನವರ ಮನೆಯ ದಾರಿಯ ಮಾರ್ಗವಾಗಿ ಬಂದೆವು.
ಈಗ ಚಿಕ್ಕಮ್ಮನವರು ಇರುವಂಥದ್ದೊಂದು ಹಳೆ ಮನೆಯಲ್ಲಿದ್ದರು. ಅಲ್ಲಿ ಹೊಸ ಮನೆಯದ್ದು ಕೆಲಸ ಎಲ್ಲ ಆಗ್ತಿತ್ತಲ್ಲ, ಸೊ ಹಾಗಾಗಿ ಅವರು ಹಳೆಯ ಮನೆಯಲ್ಲಿ ಇದ್ದಿರುವಂಥದ್ದು. ಸೊ ನಾವು ಬೇಗ ಬೇಗ ಅಲ್ಲಿ ಹಳೆಯ ಮನೆ ಹತ್ರ ಹೋದ್ವಿ. ಅಲ್ಲಿ ನನ್ನ ಅಜ್ಜಿ ಇದ್ದರು ಮತ್ತು ಅವರ ಅತ್ತೆ ಎಲ್ಲ ಇದ್ದರು. ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಏನು ಹೊಸ ಮನೆ ಏನಿದೆ ಅಲ್ಲಿಗೆ ಬಂದೆವು. ಅಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳೆಲ್ಲ ಆಗಬೇಕಿತ್ತು, ಹೂವಿನ ಡೆಕೋರೇಷನ್ ಎಲ್ಲ ಮಾಡಬೇಕಿತ್ತು. ಅದೆಲ್ಲವನ್ನು ನಾವೇ ಮಾಡಿದೆವು. ಮತ್ತು ಹೂವಿನ ಡೆಕೋರೇಷನ್ನು ಅದೆಲ್ಲ ಮಾಡಿ ಮತ್ತು ಸಂಜೆ ಅಷ್ಟು ಹೊತ್ತಿಗೆ ಮನೆಯಲ್ಲಿ ಒಂದಷ್ಟು ಪೂಜೆಗಳೆಲ್ಲ ಆಗಬೇಕಲ್ಲ, ಅರ್ಚಕರೆಲ್ಲ ಬಂದಿದ್ದರು. ರಾತ್ರಿ ಹೊತ್ತಿನ ಪೂಜೆಗಳು, ಒಂದಷ್ಟು ಮರುದಿನ ಮನೆ ಗೃಹ ಪ್ರವೇಶ ಆಗಿರೋದ್ರಿಂದ ಮರುದಿನಕ್ಕೆ ಬೇಕಾದಂತಹ ಹೂವೆಲ್ಲ ರೆಡಿ ಇತ್ತು. ಹೂವಿನ ಡೆಕೋರೇಷನ್ ಕೂಡ ಎಲ್ಲ ಮಾಡಿ ತುಂಬ ಜನ ಬೇರೆ ಇದ್ದರು ಕೆಲಸಕ್ಕೆ. ನಾವು ಕೂಡ ಒಂದಷ್ಟು ಕೆಲಸ, ಹೂವಿನ ಕೆಲಸ, ಅದು ಇದು ಡೆಕೋರೇಷನ್ ಇದೆಲ್ಲ ನಾವೇ ಮಾಡಿ ಮರುದಿನದ ಸಿದ್ಧತೆಗೆ ತೊಡಗಿಕೊಂಡೆವು. ಮತ್ತು ಸಂಜೆ ಅಷ್ಟು ಹೊತ್ತಿಗೆ ಪೂಜೆಗಳಿಗೆ ಬೇಕಾದ ಒಂದಷ್ಟು ಪೂಜೆಗಳೆಲ್ಲ ನಡೀಲಿಕ್ಕಿತ್ತು. ಆ ಪೂಜೆಗಳೆಲ್ಲ ಆಯಿತು. ಅದಾಗಿ ಮತ್ತೆ ನಾನು ಅಕ್ಕನ ಮಗನನ್ನು, ಅವನಿಗೆ ಮರುದಿನ ರಜೆ ಅಂತ ಕನ್ಫರ್ಮ್ ಆಯಿತು. ಸೊ ಅವನನ್ನು ಬಿಟ್ಟು ನಾನು ಮನೆಗೆ ಬಂದಿದ್ದೇನೆ. ಇದು ಗೃಹ ಪ್ರವೇಶದ ಮುಂಚಿನ ದಿನದ ವ್ಲಾಗ್. ಗೃಹ ಪ್ರವೇಶದ ದಿನ ಏನೆಲ್ಲ ಆಯಿತು, ಏನು ಸಂಭ್ರಮ ಆಗಿದೆ ಅನ್ನುವಂಥದ್ದನ್ನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೇನೆ. ಇಷ್ಟಿದೆ. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಗೃಹ ಪ್ರವೇಶದ ದಿನದ ವ್ಲಾಗನ್ನು ಮತ್ತೆ ನಾನು ಅಪ್ಲೋಡ್ ಮಾಡ್ತೇನೆ. ನಮಸ್ಕಾರ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ವಾಹಿನಿಯನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ನಮಸ್ಕಾರ.